ಕಣಕಣದಲ್ಲಿ ಹಸಿರ ಪಡೆಗೆ ನೇಸರವ ಮುಂಜಾನೆಯ ಬಾನುಗಡಡಿ ಚಲನೆ ಮಳೆಯ ಧಾರಕವಾಗಿ ಸುರಿದು ಇಳಿಯ ತಂಪಿನಲ್ಲಿ ಚಿಲಿಪಿಲಿಯ ಮಾಡುವ ಅಕ್ಕಿಗಳ ಗುಂಪು ಇಂಥ ರಮಣೀಯವಾದ ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಊರಿನ ಗಣ್ಯರಿಗೂ ಎಲ್ಲ ನನ್ನ ಶಿಕ್ಷಕ ವೃಂದಕ್ಕೂ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತ ಎಲ್ಲ ಮುದ್ದು ಮಕ್ಕಳಿಗೂ ಈ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ನಮಗೆ ಆಗಸ್ಟ್ 15 1947 ಸ್ವಾತಂತ್ರ್ಯ ಸಿಕ್ಕಿತು. 1947ರಿಂದ ಹಿಡಿದು ಇಲ್ಲಿವರೆಗೂ ಕೂಡ 79ನೇ ಸ್ವಾತಂತ್ರ್ಯ ಇದು. 79 ವರ್ಷ ಆಯ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕು. ಇಲ್ಲಿ ನಮಗೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಒಂದು ಬಾಳೆಹಣ್ಣನ್ನು ಸೆಳೆದು ಬಾಯಲ್ಲಿ ತಿಂದಷ್ಟು ಸರಳವಾಗಿ ನಮಗೆ ಸಿಕ್ಕಿಲ್ಲ. ನಮಗೆ ಸ್ವಾತಂತ್ರ್ಯ ಸಿಕ್ಕಿರೋದು ಹೇಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಬಹಳಷ್ಟು ಪ್ರಾಣಗಳನ್ನು ಕಳೆದುಕೊಂಡಿದ್ದಾರೆ. ಬಹಳಷ್ಟು ತಮ್ಮ ಕುಟುಂಬಕ್ಕೆ ಆಗಿ ದುಡಿದಂತ ಮಾನ್ಯರು ಯಾರು ಇಲ್ಲ. ದೇಶಕ್ಕಾಗಿ ದೇಶ ನನಗೇನು ಮಾಡಿತ್ತು ಅನ್ನೋದಕ್ಕಿಂತ ಮುಂಚೆ ದೇಶಕ್ಕೋಸ್ಕರ ನಾನೇನು ಮಾಡಿದ್ದೀನಿ ಅನ್ನೋದು ಬಹಳ ಪ್ರಮುಖ. ಇದು ನಮ್ಮ ದೇಶಕ್ಕೆ ಬಹಳ ಮಹಾತ್ಮ ಗಾಂಧೀಜಿ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ಭಗತ್ ಸಿಂಗ್ ಆಗಿರ್ಬೋದು, ರಾಜಗುರು, ಸುಖದೇವ್, ಬಹಳಷ್ಟು ಮಾನ್ಯರು ನಮ್ಮ ದೇಶಕ್ಕಾಗಿ ದುಡಿದಂತವರು ನೋಡ್ರಿ. ಇವತ್ತು ಅತ್ಯಂತ ಕಿರಿಯ 73 ವಯಸ್ಸಿಗೆ ನೇಣುಗಂಬಕ್ಕೆ ಏರ್ತಾರೆ ಭಗತ್ ಸಿಂಗ್ ಅವರು. ಯಾರು ಹೇಳ್ತೀವಿ ಹೇಳಿ? ನಮ್ಮ ಮಕ್ಕಳನ್ನ ಯಾರು ಇವತ್ತು ನಾವು ದೇಶಕ್ಕೋಸ್ಕರ ನೀನು ದುಡಿಯಪ್ಪ, ದೇಶಕ್ಕೋಸ್ಕರ ಏನಾದ್ರೂ ಮಾಡಪ್ಪ ಅಂತ ಯಾರು ಹೇಳ್ತೀವಿ ನಾವು ಹೇಳ್ರಿ? ಇವತ್ತು ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ನೇಣುಗಂಬಕ್ಕೆ ಏರಿದಂತ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಅದು ಭಗತ್ ಸಿಂಗ್. ಅದನ್ನ ನೇಣಿಗೆ ಹಾಕ್ಬೇಕಾದ್ರೆ ಅವರು ನೀರು ಹಾಕ್ತಾರೆ. ಆಗ ಭಗತ್ ಸಿಂಗ್ ಒಂದು ಮಾತು ಹೇಳ್ತಾನೆ, ತಾಯಿ ಯಾರತ್ರ ಪರವಾಗಿಲ್ಲ, ಯಾರತ್ರ ಪರವಾಗಿಲ್ಲ, ನೀನು ಅಳಬಾರ್ದು ಅಂತ ಅವ್ರ ತಾಯಿಗೆ ಹೇಳ್ತಾನೆ. ಯಾಕಂದ್ರೆ ಈ ದೇಶಕ್ಕೋಸ್ಕರ ದುಡಿಯುವಂತ ಪುಣ್ಯವಂತ ನನ್ಗೆ ಜನ್ಮ ನೀಡಿದೀಯಾ, ನೀನು ಅಂದರೆ ನಿನ್ನ ಮಗನನ್ನ ಏಡಿ ಅಂತ ಕರೆಯುತ್ತಾರೆ. ಈ ದೇಶಕ್ಕಾಗಿ ದುಡಿಯೋರು ಅಂತ ಒಬ್ಬ ಏಡಿ ಅಂತ ಕರೀತಾರೆ. ಹಾಗಾಗಿ ಯಾರು ನೀಡ್ತದೆ, ಬಟ್ ಈ ಸಮಾಜ ಈ ದೇಶಕ್ಕೆ ನೀನು ಅಳಬಾರ್ದು ಅಂತ ಅವರ ತಾಯಿಗೆ ಧೈರ್ಯ ಕೊಡ್ತಾನೆ. ನೋಡ್ರಿ, ಯಾವ ಮಗನ ಕೂಡ ಸಾಯ್ತಾ ಇದ್ದಾನೆ ಅಂತ ಹೇಳಿದ್ರೆ ಎಲ್ಲ ತಾಯಿಗೂ ಕೂಡ ಕಷ್ಟ ಆಗುತ್ತೆ. ಅಂತ ಸಮಯದಲ್ಲಿ ದೇಶಕ್ಕೆ ಪ್ರಾಣ ಕೊಟ್ಟಂತ ಸಣ್ಣ ಕಿರಿಯ ವಯಸ್ಸಿನ ಭಗತ್ ಸಿಂಗ್ ನೋಡ್ರಿ. ನಮ್ಮ ಮಕ್ಕಳನ್ನ ಯಾರು ಕಳಿಸಲ್ಲ ನಾವು ದೇಶಕ್ಕೋಸ್ಕರ ಏನಾದ್ರೂ ಬಿಡಿ ಅಂತ ಮಾಡುವಂತ. ಆದ್ರೆ ಈಗಿನ ಸಮಾಜದಲ್ಲಿ ಮಕ್ಕಳಿಗೆ ಮೊಬೈಲ್ ಕೊಡ್ತೀವಿ. ಮೊಬೈಲ್ ಕೊಟ್ಟ ಮಕ್ಕಳನ್ನ ಬರೀ ಸೋಷಿಯಲ್ ಮೀಡಿಯಾಗಳನ್ನ ಬಳಸೋದಕ್ಕೆ ಮಕ್ಕಳ ಕೈಗೆ ಮೊಬೈಲ್ ಕೊಡ್ತೀವಿ. ಇವತ್ತ ನಾವು ಮಕ್ಕಳ ಕಡೆ ಪೆನ್ ಕೊಡಬೇಕು. ಪೆನ್ ಕೊಟ್ಟು ಚೆನ್ನಾಗಿ ಅವರನ್ನ ವಿದ್ಯಾವಂತರನ್ನಾಗಿ ಮಾಡಿ ಈ ದೇಶಕ್ಕಾಗಿ ನೀನೇನಾದ್ರೂ ಮಾಡು, ನಿನ್ನ ಪ್ರಾಣ ಈ ದೇಶಕ್ಕೆ ಅರ್ಪಣೆ ಆಗ್ಲಿ ಅನ್ನೋದಕ್ಕೋಸ್ಕರ ಮಕ್ಕಳನ್ನ ನಾವು ದೇಶಕ್ಕೋಸ್ಕರ ಸೃಷ್ಟಿ ಮಾಡಬೇಕೇ ಹೊರತು ನೀನು ಕುಟುಂಬವನ್ನ ನೋಡಿಕೊಂಡು ಹೋಗ್ಬಾರ್ದು ಅಂತ ಆ ಮಕ್ಕಳನ್ನ ಧೈರ್ಯ ತುಂಬಕ್ಕೆ ಯಾವಾಗ್ಲೂ. ಹಾಗೆ ಇನ್ನೊಬ್ಬ ವ್ಯಕ್ತಿ ಹೇಳಬೇಕಾದ್ರೆ ಇವರು ರಾಜಗುರು ಸುಖದೇವ್, ಇವರು ಕೂಡ ದೇಶಕ್ಕೋಸ್ಕರ ಬಹಳಷ್ಟು ಏನ್ ಮಾಡಿದ್ರು, ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ರು. ಇನ್ನ ಹೇಳ್ಬೇಕಾದ್ರೆ ಸಂಗೊಳ್ಳಿ ರಾಯಣ್ಣ ನೋಡ್ರಿ, ಕಿತ್ತೂರು ರಾಣಿ ಚೆನ್ನಮ್ಮ, ಇವರು ಬ್ರಿಟಿಷರನ್ನ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಹೊಡೆದೋರ್ಸಕ್ ಸಲುವಾಗಿ ಬಹಳಷ್ಟು ಹೋರಾಟವನ್ನ ಮಾಡ್ತಾರೆ. ಸಂಗೊಳ್ಳಿ ರಾಯಣ್ಣನ ಗಲ್ಲಿಗೇರಿಸಬೇಕಾದ್ರೆ ಅವರ ತಾಯಿ ಬರ್ತಾಳೆ. ಅವರ ತಾಯಿ ಮಗನನ್ನ ಗಲ್ಲಿಗೇರಿಸಬೇಕಾದ್ರೆ ಬಂದು ಬಹಳಷ್ಟು ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ ಅಳ್ತಾ ಇರ್ತಾಳೆ. ಅವಾಗ ಸಂಗೊಳ್ಳಿ ರಾಯಣ್ಣ ಒಂದು ಮಾತು ಹೇಳ್ತಾನೆ. ಏನಂತ ಹೇಳ್ತಾನೆ? ಅಳಬೇಡ ಯವ್ವ. ಏನಂತಾಳೆ? ಅಳಬೇಡ ಯವ್ವ, ಈ ದೇಶದಲ್ಲಿ ಮನೆ ಮನೆಗೆ ನನ್ನಂತ ಒಬ್ಬ ರಾಯ ಹುಡ್ತಾನೆ. ಈ ಮನೆ ಮನೆಗೆ ನನ್ನಂತ ಒಬ್ಬ ದೀಪ ಜ್ಯೋತಿಯ ಬೆಳಗುತ್ತೆ. ನೀ ಅಳಬೇಡ. ಮುಂದೊಂದು ದಿನ ಈ ಎಲ್ಲ ಭಾರತದಲ್ಲಿ ಹರಡುವಂತ ಬ್ರಿಟಿಷರನ್ನ ಹೊಡೆದೋರ್ಸಲ್ಲಿ ಪ್ರತಿಯೊಬ್ಬ ಭಾರತೀಯರು ಕೂಡ ಸಮಾಜದಲ್ಲಿ ಹುಡ್ತಾನೆ ಅಂತ ಆತ ಸಂಗೊಳ್ಳಿ ರಾಯಣ್ಣ ತನ್ನ ತಾಯಿಗೆ ಧೈರ್ಯವನ್ನ ತುಂಬುತ್ತಾನೆ. ನೋಡ್ರಿ, ಸಂಗೊಳ್ಳಿ ರಾಯಣ್ಣಿಗೆ ಒಬ್ಬ ಅಣ್ಣ ಇರ್ತಾನೆ. ಹೇಳ್ತಾನೆ, ನಾನೊಬ್ಬ ಈ ದೇಶಕ್ಕೆ ಸತ್ತರೆ ನನಗೇನು ಕಮ್ಮಿ ಇಲ್ಲ, ನಿನ್ನನ್ನ ನೋಡಿಕೊಳ್ಳೋದಕ್ಕೆ ನಮ್ಮ ಅಣ್ಣ ಇದ್ದಾನೆ, ಈ ದೇಶವನ್ನ ನೋಡಿಕೊಳ್ಳಕ್ಕೆ ನನ್ನ ಅಣ್ಣನ ಮಗನಿದ್ದಾನೆ, ಆತನು ಕೂಡ ಈ ದೇಶವನ್ನ ನೋಡಿಕೊಳ್ತಾನೆ ಅಂತ ತಾಯಿಗೆ ಧೈರ್ಯ ತುಂಬುತ್ತಾನೆ. ಇವತ್ತೇಳ್ರಿ, ಯಾರು ನಾವು ಧೈರ್ಯವನ್ನು ತುಂಬುತ್ತಿದ್ದೀವಿ? ಇವತ್ತು ನಮ್ಮ ಕುಟುಂಬವನ್ನು ಮಾತ್ರ ಮಾಡ್ತಿದ್ದೀವಿ. ಯಾರು ದೇಶ ಇಲ್ಲ ನೋಡಿಲ್ಲ. ಇವತ್ತು ಈ ಸಮಾಜದಲ್ಲಿ ಬರೇ ಜಾತಿ, ವಂಚನೆ ಎಲ್ಲವೂ ನಡೆದಿದೆ ಸಮಾಜದಲ್ಲಿ. ಆದ್ರೆ ಇವರೆಲ್ಲರೂ ಎಷ್ಟು ಮಾನ್ಯರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದಾರಲ್ಲ, ಯಾರು ಕೂಡ ಅವರ ಕುಟುಂಬಕ್ಕೋಸ್ಕರ ದುಡಿದಿಲ್ಲ, ಅವರ ಜಾತಿಗೋಸ್ಕರ ದುಡಿದಿಲ್ಲ. ಈ ದೇಶವನ್ನ ಕಟ್ಟಬೇಕು, ಈ ದೇಶವನ್ನ ಬೆಳೆಸಬೇಕಂತ ಹೋರಾಡಿದಂತ ಮಾನ್ಯರು
ಸಮಾಜದಲ್ಲಿ. ಹಾಗೆ ನಮ್ಮ ಮಕ್ಕಳನ್ನ ಉರಿದುಂಬಿಸಬೇಕು. ಮಕ್ಕಳನ್ನ ಉರಿದುಂಬಿಸಿ ಈ ದೇಶಕ್ಕೋಸ್ಕರ ಏನಾದ್ರೂ ಮಾಡು, ಚೆನ್ನಾಗಿ ಓದು, ವಿದ್ಯಾವಂತನಾಗು. ಫಸ್ಟ್ ಪಾಲಕರಲ್ಲಿ ನನ್ನ ಮನವಿ ಏನಂತ ಹೇಳಿದ್ರೆ, ಪ್ರತಿಯೊಬ್ಬ ಮಗುಗೂ ಕೂಡ ಒಳ್ಳೆ ಶಿಕ್ಷಣ ಕೊಡಿಸ್ರಿ ಮೊದಲು. ಆ ಮಗು ಶಿಕ್ಷಣ ಪಡ್ಕೊಂಡು ತಂದೆ ತಾಯಿನ ಸಾಕ್ತಾನೆ, ಅದು ಸೆಕೆಂಡರಿ ಮಾತು. ಬಟ್ ಆ ಮಗು ಒಂದು ಶಿಕ್ಷಣವನ್ನು ಕೊಡಿಸಿದ್ರೆ ತನ್ನ ಕಾಲ ಮೇಲೆ ತಾನಾದ್ರೂ ನಿಂತರಷ್ಟು ಅಂತ ಬುದ್ಧಿವಂತನ. ಇದು ಪಾಲಕರಲ್ಲಿ ವಿನಂತಿ. ಯಾಕಂದ್ರೆ ಮಕ್ಕಳನ್ನ ಕೆಲಸಕ್ಕೆ ಕಳಿಸಬೇಡ್ರಿ, ಫಸ್ಟ್ ಮಕ್ಕಳಿಗೆ ಸರಿಯಾಗಿ ಕಲಿಸಿ ಅವರಿಗೆ ಒಳ್ಳೆ ಶಿಕ್ಷಣವನ್ನ ಕೊಡಿಸ್ರಿ. ಹಾಗಾಗಿ ಆ ವ್ಯಕ್ತಿಗೆ ಆ ವಿದ್ಯಾರ್ಥಿ ಕಲಿತಂತ ವಿದ್ಯಾರ್ಥಿಗೆ ಗೊತ್ತಾಗ್ತದೆ ಈ ದೇಶ ಅಂದ್ರೆ ಏನು, ತಂದೆ ತಾಯಿಗಳನ್ನ ನಾನು ಹೇಗಾಗಿ ನೋಡಿಕೊಳ್ಬೇಕಂತ ಕೊಡ್ತಾನೆ. ಹಾಗೆ ಆ ಶಿಕ್ಷಣದ ಜೊತೆ ಮಕ್ಕಳಿಗೆ ಸಂಸ್ಕಾರ ಕೂಡ ಕೊಡ್ರಿ. ಶಿಕ್ಷಣ ಅರ್ಥದಷ್ಟಾದ್ರೆ ಸಂಸ್ಕಾರ ಬಹಳಷ್ಟು ಇರಬೇಕು. ಶಿಕ್ಷಣ ವಂಚಿತ ಕಡಿಮೆ ಆದ್ರೂ ಚಿಂತೆ ಇಲ್ಲ, ಮಕ್ಕಳಿಗೆ ಸಂಸ್ಕಾರ ಕಲಿಸ್ರಿ. ಈ ಸಮಾಜದಲ್ಲಿ ಸಂಸ್ಕಾರ ಇದ್ರೆ ಮಗು ಈ ಸಮಾಜದಲ್ಲಿ ಎಲ್ಲ. ಹಾಗಾಗಿ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿಸ್ರಿ. ಈ ಸ್ವಾತಂತ್ರ್ಯ ದಿನಾಚರಣೆಗೋಸ್ಕರ ಪ್ರಾಣವನ್ನು ತ್ಯಾಗ ಮಾಡಿದಂತ ಎಲ್ಲ ಮಾನ್ಯರನ್ನ ಮತ್ತೊಮ್ಮೆ ನೆನೆಸುತ್ತಾ ಈ ವೇದಿಕೆ ಮೇಲೆ ಅವರು ಅನ್ನೋದೇ ಎಲ್ಲ ಗಣ್ಯ ಮಾನ್ಯರಿಗೂ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ ಎಲ್ಲ ಮುದ್ದು ಮಕ್ಕಳಿಗೂ